ಜನರ ಸಮಸ್ಯೆ ನೆನೆದು ಶಾಸಕಿ ಶಶಿಕಲಾ ಜೊಲ್ಲೆ ಕಣ್ಣೀರು. ನಿಪ್ಪಾಣಿ ಮತಕ್ಷೇತ್ರದ ಪಟ್ಟಣಕೂಡಿ ಗ್ರಾಮದಲ್ಲಿ ಘಟನೆ. ಜನರ ಸಮಸ್ಯೆಯನ್ನ ನೆನೆದು ಶಾಸಕಿ ಕಣ್ಣೀರು ಹಾಕಿದ್ದಾರೆ. ನಿಪ್ಪಾಣಿ ಮತಕ್ಷೇತ್ರದ ಪಟ್ಟಣಕೂಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 600 ಮಂದಿಗೆ ಲಾಟರಿ ಮೂಲಕ ಮನೆ ಹಂಚಿಕೆ ಎಂದಿದ್ದ ಶಾಸಕಿ 948 ಮಂದಿಗೆ ಮನೆ ಹಂಚಿಕೆಗೆ ಬುಡ ಅಧ್ಯಕ್ಷ ಲಕ್ಷ್ಮಣರಾವ್ ಒತ್ತಾಯ. ಶಾಸಕಿ ಜೊಲ್ಲೆ ಹಾಗೂ ಲಕ್ಷ್ಮಣರಾವ್ ಚಿಂಗಳೆ ಬೆಂಬಲಿಗರ ವಾಗ್ವಾದ. ಬೆಂಬಲಿಗರ ವಾದ ವಿವಾದದ ಹಿನ್ನೆಲೆ ಈ ಒಂದು ಸಭೆ ರದ್ದಾಗಿತ್ತು. ನಿಪ್ಪಾಣಿ ಮತಕ್ಷೇತ್ರದ ಪಟ್ಟಣಕೂಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಜನರ ಸಮಸ್ಯೆಯನ್ನು ನೆನೆದು ಈಗ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಕಣ್ಣೀರು ಹಾಕಿದ್ದಾರೆ. पैसे भरलेले लोक आहेत त्यांची नावं या यादीमध्ये या नाही. ಜನರ ಸಮಸ್ಯೆಯನ್ನು ನೆನೆದು ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಕಣ್ಣೀರು ಹಾಕಿದ್ದಾರೆ. ನಿಪ್ಪಾಣಿ ಮತಕ್ಷೇತ್ರದ ಪಟ್ಟಣಕೂಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಈ ಒಂದು ಹೈ ಡ್ರಾಮಾ ನಡೆದಿದೆ ಅಂತ. 600 ಮಂದಿಗೆ ಲಾಟರಿ ಮೂಲಕ ಮನೆಯನ್ನ ಹಂಚಿಕೆ ಮಾಡ್ತೀವಿ ಅಂತ ಶಾಸಕರು ಹೇಳಿದ್ರು. ಆದರೆ 948 ಮಂದಿಗೆ ಮನೆ ಹಂಚಿಕೆ ಮಾಡಬೇಕು ಅಂತ ಸದ್ಯಕ್ಕೆ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮಣರಾವ್ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ಕೇವಲ 600 ಮಂದಿಗೆ ಲಾಟರಿ ಮೂಲಕ ಮನೆ ಹಂಚಿಕೆ ಮಾಡಿದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಅಟ್ಲೀಸ್ಟ್ 948 ಮಂದಿಗಾದ್ರೂ ನೀವು ಮನೆ ಹಂಚಿಕೆಯನ್ನ ಮಾಡಲೇಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಇನ್ನು ಶಾಸಕಿ ಜೊಲ್ಲೆ ಹಾಗೂ ಲಕ್ಷ್ಮಣರಾವ್ ಚಿಂಗಳೆ ಬೆಂಬಲಿಗರು ಭಾರೀ ವಾಗ್ವಾದವನ್ನು ಕೂಡ ಮಾಡಿದ್ದಾರೆ. ಇನ್ನು ಬೆಂಬಲಿಗರ ವಾದ ವಿವಾದ ಜೋರಾಗ್ತಾ ಇದ್ದಂತೆ ಪೊಲೀಸರು ಆ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಕೆಲಸ ಕೂಡ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ನಡೀತಾ ಇದ್ದಂಥ ಸಭೆ ಏನಾಗಿದೆ ಆ ಒಂದು ಸಭೆಯನ್ನು ಕೂಡ ರದ್ದು ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ವಾದ ಪ್ರತಿವಾದ ವಿವಾದ ಎಲ್ಲವೂ ಕೂಡ ಜೋರಾಗಿ ನಡೀತಾ ಇತ್ತು. ಒಂದು ಕಡೆ ಶಾಸಕಿ ಜೊಲ್ಲೆ ಅವರ ಬೆಂಬಲಿಗರು, ಮತ್ತೊಂದು ಕಡೆ ಲಕ್ಷ್ಮಣರಾವ್ ಚಿಂಗಳೆ ಅವರ ಬೆಂಬಲಿಗರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳನ್ನು ಮಾಡಿದ್ರು. ಹಾಗಾಗಿ ಆ ಒಂದು ಸಭೆಯನ್ನ ಸದ್ಯಕ್ಕೆ ರದ್ದು ಮಾಡಲಾಗಿದೆ. ಇನ್ನು ಜನರ ಸಮಸ್ಯೆಯನ್ನ ನೆನೆದು ಸಭೆಯಲ್ಲಿಯೇ ಶಾಸಕಿ ಜೊಲ್ಲೆ ಅವರು ಕಣ್ಣೀರನ್ನ ಹಾಕಿದ್ರು ಈ ಒಂದು ಸಂದರ್ಭದಲ್ಲಿ.